ಸ್ನೇಹಿತರೆ, ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಇರುವ ಲಿಂಕ್ ಅನ್ನ ಯೂಸ್ ಮಾಡಿ ಈ ಅಪ್ಲಿಕೇಶನ್ ಅಲ್ಲಿ ನೀವು ರಿಜಿಸ್ಟರ್ ಆಗಬಹುದು. ರಿಜಿಸ್ಟರ್ ಆಗೋದು ಹೇಗೆ ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ರೀಚಾರ್ಜ್ ಮಾಡೋದು ಹೇಗೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಟ್ರೇಡಿಂಗ್ ಸಿಗ್ನಲ್ ಎಲ್ಲಿ ಸಿಗುತ್ತೆ ಮತ್ತೆ ಹೇಗೆ ನಾವು ಟ್ರೇಡ್ ಮಾಡೋದು ಅಂತ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೊನೆಯ ಗಳಿಗೆಯಲ್ಲಿ ಯಾರೆಲ್ಲ QLOF ಗೆ ಜಾಯ್ನ್ ಆಗಿದ್ದೀರಾ ಅಂತವರು ಸುಮಾರು ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಈ ಒಂದು KYO ಅಪ್ಲಿಕೇಶನ್ ಕೂಡ ಅದೇ ತರ ಒಂದು ಟ್ರೇಡಿಂಗ್ ಅಪ್ಲಿಕೇಶನ್. ಸಿಗ್ನಲ್ ನ ಕ್ಲಿಕ್ ಮಾಡಿ ಅರ್ನ್ ಮಾಡುವಂತಹ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಹೊಸದಾಗಿ ಇವತ್ತು ರಿಲೀಸ್ ಆಗಿರೋದ್ರಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲೇ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋರು ಒಂದು ಒಳ್ಳೆ ಪ್ರಾಫಿಟ್ ನೋಡಬಹುದು. ಏನೇ ಇದ್ರೂ ಕೂಡ ಆನ್ಲೈನ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಸ್ವಂತ ಪ್ರಯತ್ನದಿಂದ ಟ್ರೈ ಮಾಡಿ. ಓಕೆ, ಈ ಅಪ್ಲಿಕೇಶನ್ ಅಲ್ಲಿ ನೀವು ಯಾವ ತರ ರಿಜಿಸ್ಟರ್ ಆಗೋದು ಅಂತ ನೋಡೋದಾದ್ರೆ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಾಪಿ ಅಂತ ಒಂದು ಮಾರ್ಕ್ ಇದೆ ನೋಡಿ, ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕನ್ಫರ್ಮ್ ಅಂತ ಕೇಳ್ತಾ ಇದೆ, ಕನ್ಫರ್ಮ್ ಕೊಡಿ. ಓಕೆ, ಈಗ ಬಂದು ನೀವು ಏನ್ ಮಾಡಬೇಕು, ಈ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಫಸ್ಟ್ ಬಂದ್ಬಿಟ್ಟು ನಿಮ್ಮ ಫುಲ್ ನೇಮ್ ಕೇಳ್ತಾ ಇದೆ. ಫುಲ್ ನೇಮ್ ನ ಎಂಟರ್ ಮಾಡಿ, ಇಮೇಲ್ ಐ ಡಿ ನ ಎಂಟರ್ ಮಾಡಿ. ಇಮೇಲ್ ಐ ಡಿ ಕರೆಕ್ಟ್ ಆಗಿ ಕೊಟ್ಕೊಳ್ಳಿ. ಏಕೆಂದ್ರೆ ಪಾಸ್ವರ್ಡ್ ಮರ್ತೋದ್ರೆ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನ ನೀವು ಚೇಂಜ್ ಮಾಡ್ಕೋಬೇಕು ಅಂದ್ರೆ ಈ ಇಮೇಲ್ ಐ ಡಿ ನಿಮಗೆ ಮುಖ್ಯವಾಗಿರುತ್ತೆ. ಪಾಸ್ವರ್ಡ್ ನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ. ರೆಫರ್ ಕೋಡ್ ಫಸ್ಟ್ ಕಾಪಿ ಮಾಡಿ ಇಟ್ಕೊಂಡಿದ್ದೀರಾ, ಅದನ್ನ ಇಲ್ಲಿ ಪೇಸ್ಟ್ ಮಾಡಿ ಕಂಟಿನ್ಯೂ ಕೊಡಿ. ಅದಾದ್ಮೇಲೆ ನೀವು ಎಂಟರ್ ಮಾಡಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ನ ಟೈಪ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಓಪನ್ ಮಾಡಿದ್ಮೇಲೆ ಮೇನ್ ಪೇಜ್ ಬಂದು ಈ ತರ ಶೋ ಆಗುತ್ತೆ. ನಾನು ಬಂದು 5,000 ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 5,000 ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ರೀಚಾರ್ಜ್ ಮಾಡಿದ ತಕ್ಷಣ 5,000 ರೂಪಾಯಿಗೆ 250 ರೂಪಾಯಿ ನಮಗೆ ವೆಲ್ಕಮ್ ಬೋನಸ್ ಕೊಡ್ತಾರೆ. ಇಲ್ಲಿ ಅದಾಗಿದ್ಮೇಲೆ ನಮಗೆ ರೆಫರ್ ಕಮಿಷನ್ ಕೂಡ ಆ್ಯಡ್ ಆಗಿದೆ. ಯಾವ ತರ ರೀಚಾರ್ಜ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ಇಲ್ಲಿ ಡೆಪಾಸಿಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 1000 ಇಂದ 50,000 ತನಕ ಇದೆ. ನಿಮಗೆ ಯಾವ ಅಮೌಂಟ್ ಬೇಕೋ ಆ ಅಮೌಂಟ್ ನ ನೀವು ರೀಚಾರ್ಜ್ ಮಾಡ್ಕೋಬಹುದು. ನಿಮಗೆ ಬೇಕಾಗಿರುವಂತಹ ಅಮೌಂಟ್ ನ ನೀವು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಕಂಟಿನ್ಯೂ ಕೊಟ್ಟಾಗಿದ್ಮೇಲೆ ಇಲ್ಲಿ ನಿಮಗೆ ಬಾರ್ ಕೋಡ್ ಶೋ ಆಗುತ್ತೆ. ಇಲ್ಲ ಪೇಟಿಎಂ, ಫೋನ್ ಪೇ ಯಾವುದರಿಂದ ಆದ್ರೂ ಕೂಡ ನೀವು ರೀಚಾರ್ಜ್ ಮಾಡ್ಕೋಬಹುದು. ರೀಚಾರ್ಜ್ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ರೀಚಾರ್ಜ್ ಮಾಡಿ. ಇಲ್ಲಿ UTR ನಂಬರ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ರೀಚಾರ್ಜ್ ಮಾಡಿರುವಂತಹ ರೆಫರ್ ಸಂಖ್ಯೆನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ರೀಚಾರ್ಜ್ ಸಕ್ಸಸ್ಫುಲ್ ಆಗುತ್ತೆ. ರೀಚಾರ್ಜ್ ಮಾಡುವಾಗ ನಿಮ್ಗೆ ಏನಾದರೂ ಸಮಸ್ಯೆಗಳಾದರೆ ಇಲ್ಲಿ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಇದೆ, ಇದನ್ನು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಚಾನಲ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗ್ನಲ್ ಸಿಗುತ್ತೆ. ರಾತ್ರಿ 8 ಗಂಟೆಯಿಂದ ರಾತ್ರಿ 8:30 ಒಳಗಡೆ ಬಂದ್ಬಿಟ್ಟು ನಿಮಗೆ ಟ್ರೇಡಿಂಗ್ ಸಿಗ್ನಲ್ ಕೊಡ್ತಾರೆ. ಆ ಟ್ರೇಡಿಂಗ್ ಸಿಗ್ನಲ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೋಬೇಕು. ಪ್ರಾಡಕ್ಟ್ ಯಾವ್ದು ಕೊಟ್ಟಿದ್ದಾರೆ ಮತ್ತು ಡೈರೆಕ್ಷನ್ ಯಾವುದಿದೆ ಅಂತ ನೀವು ಅಲ್ಲಿ ಚೆಕ್ ಮಾಡಿಕೊಂಡು ಇಲ್ಲಿ ಮಾರ್ಕೆಟ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಎಕ್ಸಾಂಪಲ್ಗೆ ನಿಮಗೆ VET ಅಂತ ಕೊಟ್ಟಿದ್ರೆ VET ಮೇಲೆ ಸೆಲೆಕ್ಟ್ ಮಾಡಿ. ಅಲ್ಲಿ ಕಾಲ್ ಕೊಟ್ಟಿದ್ರೆ ಕಾಲ್ ಮೇಲೆ ಪ್ರೆಸ್ ಮಾಡಿ. ಪುಟ್ ಅಂತ ಕೊಟ್ಟಿದ್ರೆ ಪುಟ್ ಮೇಲೆ ನೀವು ಕ್ಲಿಕ್ ಮಾಡಿ ಟ್ರೇಡ್ ಮಾಡ್ಬೋದು. ಇಲ್ಲಿ ಮೀ ಅಂತ ಕೊಟ್ಟಿದ್ದಾರೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಬಂದ್ಬಿಟ್ಟು ಶೇರ್ ಅಂತ ಒಂದು ಆಪ್ಷನ್ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ರೆಫರಲ್ ID ಸಿಗುತ್ತೆ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅವ್ರನ್ನ ಇನ್ವೈಟ್ ಮಾಡಿದ್ರೆ ನಿಮಗೆ ರೆಫರಲ್ ಕಮಿಷನ್ ಕೂಡ ಕೊಡ್ತಾರೆ. ಇಲ್ಲಿ ಬ್ಯಾಂಕ್ ಅಕೌಂಟ್ನ ನೀವು ಆ್ಯಡ್ ಮಾಡ್ಕೋಬಹುದು. ಅಕೌಂಟ್ ಸೆಟಲ್ಮೆಂಟ್ ಅಂದರೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಎಲ್ಲ ಮಾಹಿತಿ ಸಿಗುತ್ತೆ ನಿಮಗೆ. ಫಿನಾನ್ಷಿಯಲ್ ರಿಕಾರ್ಡ್ ಅಂತಿದೆ, ಇನ್ವಿಟೇಷನ್ ರಿವಾರ್ಡ್ ಅಂತಿದೆ. ಎಲ್ಲ ಮಾಹಿತಿ ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಇನ್ವಿಟೇಷನ್ ರಿವಾರ್ಡ್ ಅಂದರೆ ನಿಮ್ಗೆ ಯಾರನ್ನ ರೆಫರ್ ಮಾಡಿರ್ತೀರಾ ಅವ್ರದ್ದು ಎಷ್ಟು ಕಮಿಷನ್ ಬಂದಿದೆ ಅಂತ ಇಲ್ಲಿ ಶೋ ಆಗುತ್ತೆ. ಇವಾಗ ನಾನು ಎಕ್ಸಾಂಪಲ್ಗೆ 3 ಜನನ ಇನ್ವೈಟ್ ಮಾಡಿದ್ದೀನಿ. 3 ಜನದ್ದು ಬಂದ್ಬಿಟ್ಟು ಇಲ್ಲಿ ರೆಫರ್ ಕಮಿಷನ್ ಕೊಟ್ಟಿದ್ದಾರೆ. ಇಲ್ಲಿ ವಿಡ್ರಾವಲ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ಒಳಗಡೆ ಬಂದ್ಬಿಟ್ಟು ನೀವು ವಿಡ್ರಾವಲ್ ಕೊಟ್ಕೋಬಹುದು. ಮಿನಿಮಮ್ 300 ರೂಪಾಯಿ ಇದ್ರೆ ವಿಡ್ರಾವಲ್ ಆಗುತ್ತೆ. ಓಕೆ, ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಸಿಂಪಲ್ ಆಗಿ ಈಗ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಇದರ ಅಪ್ಡೇಟ್ಗಳು ಏನೇ ಇದ್ರೂ ಕೂಡ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಅಪ್ಲಿಕೇಶನ್ ಲಿಂಕ್ ಇದೆ, ಲಿಂಕನ್ನು ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ನಮ್ಮ ಒಂದು ವಾಟ್ಸಪ್ ಚಾನಲ್ ಗ್ರೂಪ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ. ಓಕೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.